ನಮ್ಮ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 24,000ದಿಂದ 30,000 ಜನರು ಸೈಬರ್ ಥ್ರೆಟ್ಗೆ ಹೆದರಿ ಪ್ರಾಣನ ಕಳ್ಕೊತಿದ್ದಾರೆ. ಅಮೆರಿಕಾದಲ್ಲಿ ಸುಮಾರು 1 ಮಿಲಿಯನ್ ಜನರ ಪ್ರೈವೇಟ್ ಡೇಟಾ ಹ್ಯಾಕರ್ಸ್ನ ಕೈಯಲ್ಲಿದೆ. ಪ್ರತಿ ವರ್ಷ ಇಂಡಿಯಾದಲ್ಲಿ ಸುಮಾರು 50,000ದಿಂದ 70,000 ಇನ್ಸ್ಟಾಗ್ರಾಮ್ ಅಕೌಂಟ್ಗಳು ಹ್ಯಾಕ್ ಆಗ್ತಿದೆ. ಈ ನ್ಯೂಸ್ನ ಒಂದ್ಸಲ ನೋಡಿ. ಪ್ರಪಂಚದ ಟಾಪ್ ಕಂಪನಿಗಳಾದಂತಹ ಲ್ಯಾಂಡ್ ರೋವರ್ ಮತ್ತೆ ಜಾಗ್ವಾರ್ ಅಂತ ಕಂಪನಿಗಳ ಡೇಟಾನೇ ಹ್ಯಾಕ್ ಮಾಡಿದ್ದಾರೆ ಅಂದ್ರೆ ಇನ್ನು ನಿಮ್ಮ ಡೇಟಾ ಎಷ್ಟು ಸೆಕ್ಯೂರ್ ಆಗಿರುತ್ತೆ ಅಂತ ಒಂದು ಸಲ ಯೋಚನೆ ಮಾಡಿ. ಸೊ ಹೀಗೆ ಪ್ರತಿ ವಾರ 2 ರಿಂದ 3 ದೊಡ್ಡ ಕಂಪನಿಗಳ ಡೇಟಾನೇ ಹ್ಯಾಕ್ ಆಗ್ತಿದೆ ಅಂದ್ರೆ ಇನ್ನು ನಿಮ್ಮ ಡೇಟಾ ಎಷ್ಟು ಸೆಕ್ಯೂರ್ ಆಗಿರುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ವರುಣ್. ಇಡೀ ಪ್ರಪಂಚದಾದ್ಯಂತ ಸುಮಾರು ಜನ ಸೈಬರ್ ಸೆಕ್ಯೂರಿಟಿಗೆ ಹೆದರಿ ಪ್ರಾಣನ ಕಳ್ಕೊಂಡಿದ್ದಾರೆ. ಸೊ ಇದೇ ರೀತಿ ಬೇರೆ ಯಾರಿಗೂ ಆಗ್ಬಾರ್ದು ಅಂತ ಹೇಳಿ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಆನ್ ಮೈ ಚಾನಲ್, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ಫಸ್ಟ್ ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಮ್ಮ ಎಲೆಕ್ಟ್ರಾನಿಕ್ ಡಿವೈಸಸ್ ಲೈಕ್ ಕಂಪ್ಯೂಟರ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಲೈಕ್ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇದರಲ್ಲಿ ನಮ್ಮ ತುಂಬಾ ಪ್ರೈವೇಟ್ ಡೇಟಾನ ಸ್ಟೋರ್ ಮಾಡಿ ಸೇವ್ ಮಾಡಿ ಇಟ್ಟಿರ್ತೀವಿ. ಸೊ ಈ ನಮ್ಮ ಪ್ರೈವೇಟ್ ಡೇಟಾನ ಬೇರೆ ಯಾರ ಕೈಗೂ ಇಲ್ಲಿಗಲ್ ಆಗಿ ಸಿಗಬಾರ್ದು ಅಂತ ಕೆಲವು ಸೆಕ್ಯೂರಿಟಿ ಪ್ರಿಕಾಷನ್ಸ್ ಅನ್ನ ತಗೋತೀವಿ. ಇದನ್ನೇ ಸೈಬರ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಈ ತರ ಪರ್ಮಿಷನ್ ಇಲ್ಲದೆ ಡೇಟಾನ ಹ್ಯಾಕ್ ಮಾಡೋರನ್ನ ಹ್ಯಾಕರ್ಸ್ ಅಂತ ಹೇಳಿ ಕರೀತಾರೆ. ಈ ಹ್ಯಾಕರ್ಸ್ ಅಲ್ಲಿ 3 ಟೈಪ್ಸ್ ಇರ್ತಾರೆ. ಒಂದು ವೈಟ್ ಹ್ಯಾಟ್ ಹ್ಯಾಕರ್. ಇವರು ತುಂಬಾ ಲೀಗಲ್ ಅಂಡ್ ಎಥಿಕಲ್ ಆಗಿ ಕೆಲಸ ಮಾಡ್ತಾರೆ. ಇವರು ಯಾವುದೇ ಬ್ಯಾಂಕ್ ಅಥವಾ ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ಕಂಪನಿ ಆಗಿರ್ಬೋದು, ಇವರ ಡೇಟಾನ ಸೆಕ್ಯೂರ್ ಮಾಡ್ತಿರ್ತಾರೆ. ಸೊ ಆ ಡೇಟಾದಲ್ಲಿ ಏನಾದ್ರು ಬಗ್ಸ್ ಅಥವಾ ಪ್ರಾಬ್ಲಮ್ ಇದ್ರೆ ಅದನ್ನ ಕ್ಲಿಯರ್ ಮಾಡಿ ಡೇಟಾನ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಇಟ್ಟಿರ್ತಾರೆ. ನಂಬರ್ 2, ಬ್ಲಾಕ್ ಹ್ಯಾಟ್ ಹ್ಯಾಕರ್ಸ್. ಸೊ ಬ್ಲಾಕ್ ಹ್ಯಾಟ್ ಹ್ಯಾಕರ್ಸ್ ಇವರು ತುಂಬಾ ಇಲ್ಲಿಗಲ್ ಆಗಿ ಮತ್ತೆ ಅನ್ಎಥಿಕಲ್ ಆಗಿ ಕೆಲಸ ಮಾಡ್ತಾರೆ. ಇವರು ಯಾವುದೇ ಕಂಪನಿ ಡೇಟಾನ ಹ್ಯಾಕ್ ಮಾಡೋಕೆ ಮುಂಚೆ ಪರ್ಮಿಷನ್ ಅನ್ನೋದನ್ನ ತಗೊಳ್ಳಲ್ಲ. ಪರ್ಮಿಷನ್ ಇಲ್ಲದೆ ಡೇಟಾನ ಹ್ಯಾಕ್ ಮಾಡಿ ಕಂಪ್ಲೀಟ್ ಕಂಟ್ರೋಲ್ ಅನ್ನ ಇವ್ರ ಕೈಗೆ ತಗೋಬಿಡ್ತಾರೆ. ಸೊ ಮತ್ತೆ ಒರಿಜಿನಲ್ ಡೇಟಾ ನಿಮ್ಗೆ ಬೇಕಿದ್ರೆ ನೀವು ಹಣ ಕೊಡಬೇಕು, ಇಲ್ಲ ನಾವು ಹೇಳ್ದಾಗೆ ಮಾಡಬೇಕು ಅಂತ ಹೇಳಿ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತಾರೆ. ನಂಬರ್ 3, ಗ್ರೇ ಹ್ಯಾಟ್ ಹ್ಯಾಕರ್ಸ್. ಇವರು ಎಥಿಕಲ್ ಅಂತಾನು ಹೇಳಕ್ಕಾಗಲ್ಲ, ಅನ್ಎಥಿಕಲ್ ಅಂತಾನು ಹೇಳಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್. ಇವರು ಯಾವುದೇ ಒಬ್ಬ ಕ್ರಿಮಿನಲ್ ಡೇಟಾ ಬೇಕಂದ್ರೆ ಅವ್ರ ಪರ್ಮಿಷನ್ ಇಲ್ಲದೆ ಡೇಟಾನ ಹ್ಯಾಕ್ ಮಾಡಿ ತಗೋತಾರೆ, ಬಟ್ ಫಾರ್ ಗುಡ್ ರೀಸನ್. ಈಗ ಅರ್ಥ ಆಯ್ತು ಅನ್ಸುತ್ತೆ ನಿಮಗೆ. ಸೊ ಈ ಹ್ಯಾಕರ್ಸ್ಗಳು ಯಾವ್ದೆಲ್ಲ ಟೆಕ್ನಿಕ್ ಯೂಸ್ ಮಾಡಿ ನಮ್ಮನ್ನ ಹ್ಯಾಕ್ ಮಾಡ್ತಾರೆ ಅಂತ ಈಗ ಒಂದೊಂದಾಗಿ ತಿಳ್ಕೊಳ್ಳೋಣ. ನಂಬರ್ 1, ಫಿಶಿಂಗ್. ಈ ಫಿಶಿಂಗ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಯಾವುದೇ ಬ್ಯಾಂಕ್ ವೆಬ್ಸೈಟ್ ಅಥವಾ ಗೌರ್ಮೆಂಟ್ ವೆಬ್ಸೈಟ್ ಇರ್ಬೋದು, ಅದೇ ತರ ವೆಬ್ಸೈಟ್ ಅನ್ನ ಹ್ಯಾಕರ್ಸ್ಗಳು ಕ್ರಿಯೇಟ್ ಮಾಡಿ ನಮ್ಮ ವಾಟ್ಸಪ್ ಅಥವಾ ಇಮೇಲ್ ಅಲ್ಲಿ ಅದರ ಲಿಂಕ್ ಅನ್ನ ಕಳಿಸ್ತಾರೆ. ಸೊ ಅದರಲ್ಲಿ ಈ ತರ ಒಂದು ಮೆಸೇಜ್ ಇರುತ್ತೆ, ನಿಮ್ಮ KYC ಅಪ್ಡೇಟ್ ಮಾಡಬೇಕು, ದಯವಿಟ್ಟು ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ಫೋನ್ ನಂಬರ್ ಮತ್ತೆ OTP ಅನ್ನ ಹಾಕಿ ವೆರಿಫೈ ಮಾಡಿ KYC ಅಪ್ಡೇಟ್ ಮಾಡಿ ಅಂತ ಒಂದು ಮೆಸೇಜ್ ಬಂದಿರುತ್ತೆ. ನಾವೇನ್ ಮಾಡ್ತೀವಿ, ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ಒರಿಜಿನಲ್ ವೆಬ್ಸೈಟ್ ಅನ್ಕೊಂಡು ಬ್ಯಾಂಕ್ ಅವರೇ ಕಳಿಸಿದ್ದಾರೆ ಅಂತ ಅನ್ಕೊಂಡು ನಾವೇನ್ ಮಾಡ್ತೀವಿ, ಫೋನ್ ನಂಬರ್, ಬ್ಯಾಂಕ್ ಅಕೌಂಟ್ ಮತ್ತೆ OTP ಹಾಕಿ ಸಬ್ಮಿಟ್ ಮಾಡ್ತೀವಿ. ಅಲ್ಲಿಗೆ ನಮ್ಮ ಅಕೌಂಟ್ ಅಲ್ಲಿರೋ ಹಣ ಎಲ್ಲ ಖಾಲಿ ಆಗ್ಬಿಡುತ್ತೆ. ದಿಸ್ ಈಸ್ ಕಾಲ್ಡ್ ಫಿಶಿಂಗ್. ನಂಬರ್ 2, ಕೀ ಲಾಗಿಂಗ್. ಈ ಕೀ ಲಾಗಿಂಗ್ ಅಂದ್ರೆ ಈ ಹ್ಯಾಕರ್ಸ್ಗಳು ನಾವು ಯೂಸ್ ಮಾಡೋ ಕಂಪ್ಯೂಟರ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡೋ ಕೀಬೋರ್ಡ್ ಅನ್ನ ಬಳಸ್ಕೊಂಡು ಕೂಡ ನಮ್ಮ ಡೇಟಾನ ಹ್ಯಾಕ್ ಮಾಡ್ತಾರೆ. ಇದರಲ್ಲಿ 2 ಟೈಪ್ಸ್ ಇದೆ. ಒಂದು ಫಿಸಿಕಲ್ ಕೀ ಲಾಗಿಂಗ್ ಅಂಡ್ ಆನ್ಲೈನ್ ಕೀ ಲಾಗಿಂಗ್. ಈ ಫಿಸಿಕಲ್ ಕೀ ಲಾಗಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಕೀಬೋರ್ಡ್ ಅನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಅಥರೈಸ್ಡ್ ಡೀಲರ್ ಇಂದ ಪರ್ಚೇಸ್ ಮಾಡಬೇಕು. ಯಾವುದೇ ಥರ್ಡ್ ಪಾರ್ಟಿ ಅಥವಾ ಲೋಕಲ್ ಕೀಬೋರ್ಡ್ ಅನ್ನ ಪರ್ಚೇಸ್ ಮಾಡಿದ್ರೆ ಅಂತಹ ಕೀಬೋರ್ಡ್ ಅಲ್ಲಿ ಕೆಲವು ಡಿವೈಸ್ ಅನ್ನ ಯೂಸ್ ಮಾಡಿರ್ತಾರೆ. ಈ ಡಿವೈಸ್ ಏನ್ ಮಾಡುತ್ತೆ ಅಂದ್ರೆ, ನಾವು ಏನೇನ್ ಟೈಪ್ ಮಾಡ್ತೀವೋ ಆ ಡೇಟಾನೆಲ್ಲ ನೀಟಾಗಿ ರೆಕಾರ್ಡ್ ಮಾಡ್ಕೊಂಡು ಹ್ಯಾಕರ್ಸ್ ನ ಕೈಯಲ್ಲಿ ಇಡುತ್ತೆ. ಸೊ ಆದಷ್ಟು ಕೀಬೋರ್ಡ್ ಅನ್ನ ಪರ್ಚೇಸ್ ಮಾಡಬೇಕಾದ್ರೆ ಅಥರೈಸ್ಡ್ ಡೀಲರ್ಸ್ ಇಂದ ಪರ್ಚೇಸ್ ಮಾಡಿ. ನಂಬರ್ 2, ಆನ್ಲೈನ್ ಕೀ ಲಾಗಿಂಗ್. ಈ ಆನ್ಲೈನ್ ಕೀ ಲಾಗಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ನೀವು ಯಾವುದೇ ಮೂವಿ ಅಥವಾ ಅಪ್ಲಿಕೇಶನ್ ಅನ್ನ ಇಲ್ಲಿಗಲ್ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡಿದಾಗ ಆ ಮೂವಿ ಅಥವಾ ಅಪ್ಲಿಕೇಶನ್ ಜೊತೆಗೆ ಇನ್ನೊಂದು ವೈರಸ್ ಕೂಡ ನಿಮ್ಗೆ ಗೊತ್ತಿಲ್ಲದೆ ಇರೋ ತರ ಇನ್ಸ್ಟಾಲ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿರುತ್ತೆ. ಈ ವೈರಸ್ ಏನ್ ಮಾಡುತ್ತೆ ಅಂದ್ರೆ, ನೀವು ಕೀಬೋರ್ಡ್ ಅಲ್ಲಿ ಏನೇನ್ ಟೈಪ್ ಮಾಡ್ತೀರಾ ಅನ್ನೋದನ್ನ ನೀಟಾಗಿ ರೆಕಾರ್ಡ್ ಮಾಡ್ಕೊಂಡು ನೀಟಾಗಿ ನಿಮ್ ಡೇಟಾನ ಹ್ಯಾಕರ್ಸ್ ನ ಕೈಯಲ್ಲಿ ಇಡುತ್ತೆ. ಸೊ ಆದಷ್ಟು ನೀವು ಕೀಬೋರ್ಡ್ ಅನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ದಯವಿಟ್ಟು ಆಥರೈಸ್ಡ್ ಡೀಲರ್ ಇಂದ ಪರ್ಚೇಸ್ ಮಾಡಿ, ಮತ್ತೆ ಅಪ್ಲಿಕೇಶನ್ ಮತ್ತೆ ಮೂವೀಸ್ ನ ಇನ್ಸ್ಟಾಲ್ ಮಾಡಬೇಕಾದ್ರೆ ವೆರಿಫೈಡ್ ವೆಬ್ಸೈಟ್ ಇಂದ ಮಾತ್ರ ಇನ್ಸ್ಟಾಲ್ ಮಾಡಿ. ನಂಬರ್ 3, ಬ್ರೂಟ್ ಫೋರ್ಸ್ ಅಟ್ಯಾಕ್. ಈ ಬ್ರೂಟ್ ಫೋರ್ಸ್ ಅಟ್ಯಾಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಹ್ಯಾಕರ್ಸ್ಗೆ ನಾವೇ ಹ್ಯಾಕ್ ಮಾಡಕ್ಕೆ ಒಂಥರ ಪರ್ಮಿಷನ್ ಕೊಟ್ಟಂಗೆ ಈ ಬ್ರೂಟ್ ಫೋರ್ಸ್ ವರ್ಕ್ ಮಾಡುತ್ತೆ. ಅದೇಗೆ ಅಂತ ಹೇಳ್ತೀನಿ. ಈ ಬ್ರೂಟ್ ಫೋರ್ಸ್ ಅಟ್ಯಾಕ್ ಅಲ್ಲಿ ಹ್ಯಾಕರ್ಸ್ಗಳು ಯಾವ ರೀತಿ ಹ್ಯಾಕ್ ಮಾಡ್ತಾರೆ ಅಂದ್ರೆ, ಅವರು ಒಂದೊಂದೇ ಪಾಸ್ವರ್ಡ್ ಕಾಂಬಿನೇಷನ್ ಅನ್ನ ಟ್ರೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹೆಸರು ಹಾಕ್ತಾರೆ, @ ನಿಮ್ಮ ಯಾವ ಇಯರ್ ಅಲ್ಲಿ ಹುಟ್ಟಿದೀರಾ ಅಂತ ಇಸ್ವಿ ಹಾಕ್ತಾರೆ. ಸೊ ಈ ತರ ಒಂದೊಂದೇ ಕಾಂಬಿನೇಷನ್ ಅನ್ನ ಟ್ರೈ ಮಾಡ್ತಾರೆ. ನಿಮ್ಮ ಹೆಸರು ಹಾಕ್ತಾರೆ, ಮತ್ತೆ @ ಆಗಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕ್ತಾರೆ. ಸೊ ಈ ತರ ತುಂಬಾ ಕಾಂಬಿನೇಷನ್ ಗಳನ್ನ ಟ್ರೈ ಮಾಡಿ ಯಾವುದೋ ಒಂದು ಕಾಂಬಿನೇಷನ್ ವರ್ಕೌಟ್ ಆಗಿ ನಿಮ್ಮ ಡೇಟಾನ ಹ್ಯಾಕ್ ಮಾಡ್ತಾರೆ. ಸೊ ಆದಷ್ಟು ಪಾಸ್ವರ್ಡ್ ಅನ್ನ ಸೆಟ್ ಮಾಡಬೇಕಾದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಸೆಟ್ ಮಾಡಿ, ಎಲ್ಲಾ ತರದ ಕ್ಯಾರೆಕ್ಟರ್ ಅನ್ನ ಯೂಸ್ ಮಾಡಿ ಪಾಸ್ವರ್ಡ್ ಅನ್ನ ಸೆಟ್ ಮಾಡಿ.
ನಂಬರ್ 4, ಕ್ರೆಡೆನ್ಷಿಯಲ್ ಸ್ಟಫಿಂಗ್. ಈ ಕ್ರೆಡೆನ್ಷಿಯಲ್ ಸ್ಟಫಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನೀವು ಇನ್ಸ್ಟಾಗ್ರಾಮ್ಗೆ ಒಂದು ಪಾಸ್ವರ್ಡ್ ಇಟ್ಟಿರ್ತೀರಾ, ಬಟ್ ಫೇಸ್ಬುಕ್ಗೂ ಕೂಡ ಅದೇ ಪಾಸ್ವರ್ಡ್ ಇಟ್ಟಿರ್ತೀರಾ, ಜಿಮೇಲ್ ಅಕೌಂಟ್ಗೂ ಅದೇ ಪಾಸ್ವರ್ಡ್ ಇಟ್ಟಿರ್ತೀರಾ, ಯಾವುದೇ ಯೂಸರ್ಗೆ ಲಾಗಿನ್ ಮಾಡಬೇಕಾದ್ರೂ ಎಲ್ಲದಕ್ಕೂ ಸೇಮ್ ಪಾಸ್ವರ್ಡ್ ಇಟ್ಟಿರ್ತೀರಾ. ಸೊ ಈ ಹ್ಯಾಕರ್ ಏನು ಮಾಡ್ತಾರೆ ಅಂದರೆ, ನಿಮ್ಗೆ ಯಾವುದೋ ಒಂದು ಪಾಸ್ವರ್ಡ್ ಗೊತ್ತಾಗಿದ ತಕ್ಷಣ ನಿಮ್ಗೆ ಎಲ್ಲ ಅಕೌಂಟಲ್ಲೂ ಅದೇ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಸೊ ಆದಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಗೆ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾದ್ರೆ ಈಚ್ ಸೋಷಿಯಲ್ ಮೀಡಿಯಾಗೆ ಡಿಫ್ರೆಂಟ್ ಪಾಸ್ವರ್ಡನ್ನು ಇಡಿ. ಸೊ ನಂಬರ್ 5, ಮ್ಯಾನ್ ಇನ್ ದ ಮಿಡಲ್. ಈ ಮ್ಯಾನ್ ಇನ್ ದ ಮಿಡಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಸಪೋಸ್ ನೀವು ಯಾವುದೋ ಒಂದು ಪಬ್ಲಿಕ್ ಪ್ಲೇಸಲ್ಲಿ ನಿಂತಿರ್ತೀರಾ, ಆ ಟೈಮಲ್ಲಿ ನಿಮ್ಮ ಮೊಬೈಲ್ ಡೇಟಾ ವರ್ಕ್ ಆಗ್ತಿರಲ್ಲ. ಸೊ ಆಗ ನೀವೇನು ಮಾಡ್ತೀರಾ, ಯಾವುದೋ ಒಂದು ವೈಫೈ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಕನೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬಟ್ ನಿಮಗೆ ಗೊತ್ತಿರೋದೇ ಇಲ್ಲ ವೈಫೈಯಲ್ಲಿ ವೈರಸ್ ಇರುತ್ತೆ ಅಂತ. ಆ ವೈರಸ್ ಏನು ಮಾಡುತ್ತೆ, ಸಪೋಸ್ ಆ ಟೈಮಲ್ಲಿ ನಿಮ್ಗೆ ಏನಾದರೂ ಕಾಲ್ ಬಂದರೆ ಮಾತಾಡ್ತಿರ್ಬೇಕಾದ್ರೆ ಆ ವೈರಸ್ ನೀಟಾಗಿ ನೀವು ಏನೇನು ಮಾತಾಡ್ತಿದ್ದೀರಾ ಅಂತ ಹೇಳಿ ನೀಟಾಗಿ ರೆಕಾರ್ಡ್ ಮಾಡಿಕೊಂಡು ಹ್ಯಾಕರ್ಸ್ನ ಕೈಯಲ್ಲಿ ಇಡುತ್ತೆ. ಆ ಟೈಮಲ್ಲಿ ನೀವೇನಾದರೂ ಬ್ಯಾಂಕ್ ಡೀಟೇಲ್ಸ್, OTPs, ಪಾಸ್ವರ್ಡ್, ಸೆನ್ಸಿಟಿವ್ ಡೀಟೇಲ್ಸನ್ನು ಶೇರ್ ಮಾಡ್ತಿದ್ರೆ ನೀಟಾಗಿ ರೆಕಾರ್ಡ್ ಮಾಡಿಕೊಂಡು ಹ್ಯಾಕರ್ಸ್ನ ಕೈಯಲ್ಲಿ ಇಡುತ್ತೆ. ಸೊ ಆದ್ರಿಂದ ಯಾವುದೇ ಪಬ್ಲಿಕ್ ಪ್ಲೇಸಲ್ಲಿ ಓಪನ್ ವೈಫೈ ಇದ್ದರೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ನಂಬರ್ 6, ಟ್ರೋಜನ್ ಹಾರ್ಸ್. ಈ ಟ್ರೋಜನ್ ಅನ್ನೋದು ತುಂಬಾ ಡೇಂಜರಸ್ ವೈರಸ್. ಸೊ ಈ ಟ್ರೋಜನ್ ಅನ್ನೋ ವೈರಸ್ ಒನ್ಸ್ ನಿಮ್ಮ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ಗೆ ಅಟ್ಯಾಕ್ ಆದರೆ ಮತ್ತೆ ಅದನ್ನ ಡಿಲೀಟ್ ಮಾಡೋಕ್ಕೆ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಇದು ತುಂಬಾ ಡೇಂಜರಸ್ ವೈರಸ್. ಈ ವೈರಸ್ ಏನು ಮಾಡುತ್ತೆ ಅಂದರೆ, ಯಾವ ರೀತಿ ನಮ್ಮ ಸಿಸ್ಟಮ್ಗೆ ಎಂಟ್ರಿ ಆಗುತ್ತೆ ಅಂದರೆ, ನೀವೇನಾದರೂ ಅಪ್ಲಿಕೇಶನ್ ಅಥವಾ ಮೂವೀಸನ್ನು ಇಲ್ಲೀಗಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿದಾಗ ಅದ್ರ ಜೊತೆನೇ ಟ್ರೋಜನ್ ಅನ್ನೋ ವೈರಸ್ ಕೂಡ ಡೌನ್ಲೋಡ್ ಆಗುತ್ತೆ. ಸೊ ಈ ಟ್ರೋಜನ್ ಏನು ಮಾಡುತ್ತೆ ಅಂದರೆ, ನಮ್ಮ ಸಿಸ್ಟಮ್ ಕಂಪ್ಲೀಟ್ ಆಕ್ಸೆಸನ್ನು ಹ್ಯಾಕರ್ಸ್ನ ಕೈಯಲ್ಲಿಡುತ್ತೆ. ನಾವು ಏನೇನು ಟೈಪ್ ಮಾಡ್ತಿದ್ದೀವಿ, ಯಾವ್ಯಾವ ವೆಬ್ಸೈಟ್ ಯೂಸ್ ಮಾಡ್ತಿದ್ದೀವಿ, ಯಾವ್ಯಾವ ಟೈಮಲ್ಲಿ ಸಿಸ್ಟಮ್ ಆನ್ ಮಾಡಿದ್ದೀವಿ ಅನ್ನೋದನ್ನ ಪಿನ್ ಟು ಪಿನ್ ಡೀಟೇಲ್ಸನ್ನು ಹ್ಯಾಕರ್ಸ್ನ ಕೈಯಲ್ಲಿಡುತ್ತೆ. ಸೊ ಆಗ ಹ್ಯಾಕರ್ಸ್ಗೆ ಹ್ಯಾಕ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಈಗ ನಮಗೆ ಸೈಬರ್ ಅಟ್ಯಾಕ್ ಆಗದೆ ಇರೋ ಥರ ಯಾವ ರೀತಿ ಬಚಾವ್ ಆಗಬೇಕು, ಏನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತಗೊಬೇಕು ಅಂತ ಈಗ ಒಂದೊಂದಾಗಿ ನೋಡೋಣ. ಸೊ ನಂಬರ್ 1, ಕೀಪ್ ಸಾಫ್ಟ್ವೇರ್ ಆ್ಯಂಡ್ ಅಪ್ಲಿಕೇಶನ್ಸ್ ಅಪ್ಡೇಟೆಡ್. ಸೊ ನಿಮ್ಗೆ ಯಾವುದೇ ಡಿವೈಸ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಆನ್ ಟೈಮ್ ಡೇ ಟು ಡೇ ಅಪ್ಡೇಟ್ ಮಾಡ್ತೀರಿ. ಯಾವುದೇ ಅಪ್ಡೇಟ್ ಅವೈಲಬಲ್ ಇರಲಿ, ದಯವಿಟ್ಟು ಆದಷ್ಟು ಬೇಗ ಅಪ್ಡೇಟ್ ಮಾಡ್ತಾನೆ ಇರಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಅದರಲ್ಲಿರೋ ಸೆಕ್ಯೂರಿಟಿ ಸಿಸ್ಟಮ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸೊ ಈ ಥರ ಅಪ್ಲಿಕೇಶನ್ ಆ್ಯಂಡ್ ಸಾಫ್ಟ್ವೇರ್ನ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡೋದ್ರಿಂದ ಹ್ಯಾಕರ್ಸ್ಗಳು ಹ್ಯಾಕ್ ಮಾಡೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ನಂಬರ್ 2, ಯೂಸ್ ಸ್ಟ್ರಾಂಗ್ ಆ್ಯಂಡ್ ಯೂನಿಕ್ ಪಾಸ್ವರ್ಡ್. ನೀವು ಯಾವುದೇ ಲಾಗಿನ್ ಐಡಿಗೆ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾದ್ರೆ ನಿಮ್ಮ ಹೆಸರು ಮತ್ತು ಫೋನ್ ನಂಬರನ್ನು ಬಳಸೋದನ್ನು ಅವಾಯ್ಡ್ ಮಾಡಿ. ಸೊ ಅದ್ರ ಬದಲು ಬೇರೆ ಏನಾದರೂ ಯೂನಿಕ್ ಆಗಿ ಪಾಸ್ವರ್ಡನ್ನು ಟ್ರೈ ಮಾಡಿ. ಮತ್ತು ಪಾಸ್ವರ್ಡನ್ನು ಯಾವುದೇ ಸೆಟ್ ಮಾಡಬೇಕಾದ್ರೆ ಆದಷ್ಟು ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ಸ್ಪೆಷಲ್ ಕ್ಯಾರೆಕ್ಟರ್ಸನ್ನು, ನಂಬರ್ಸನ್ನು ಯೂಸ್ ಮಾಡಿ ಸ್ವಲ್ಪ ಯೂನಿಕ್ ಆಗಿ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಪಾಸ್ವರ್ಡನ್ನು ಸೆಟ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ, ಹ್ಯಾಕರ್ಸ್ಗಳು ಹ್ಯಾಕ್ ಮಾಡಬೇಕಾದ್ರೆ ಕಾಂಬಿನೇಷನನ್ನು ಟ್ರೈ ಮಾಡಬೇಕಾದ್ರೆ ತುಂಬ ಕಷ್ಟಪಡಬೇಕಾಗುತ್ತೆ. ಹ್ಯಾಕರ್ಸ್ಗಳು ಹ್ಯಾಕ್ ಮಾಡೋದು ಕೂಡ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ನಂಬರ್ 3, ಎನೇಬಲ್ 2 ಫ್ಯಾಕ್ಟರ್ ಅಥೆಂಟಿಕೇಶನ್. ಈಗ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾ, ಜಿಮೇಲಲ್ಲಿ ಕೂಡ ಅವೈಲಬಲ್ ಇದೆ. ಇದೇನು ಮಾಡುತ್ತೆ ಅಂದರೆ, ಹ್ಯಾಕರ್ ಏನಾದರೂ ನಮ್ಮ ಫಸ್ಟ್ ಲೆವೆಲನ್ನು ಕ್ರಾಸ್ ಮಾಡಿ ಹ್ಯಾಕ್ ಮಾಡಿದ್ದೆ ಅಂದರೆ ಅದು ಮತ್ತೆ ಪಾಸ್ಕೋಡನ್ನು ಕೇಳುತ್ತೆ. ಸೊ ಇದು 2 ಫ್ಯಾಕ್ಟರ್ ಎನೇಬಲ್ ಮಾಡಿದರೆ ಪಾಸ್ಕೋಡ್ ನಮ್ಮ ಹತ್ರ ಇರುತ್ತೆ ಹೊರತು ಸೊ ಅವ್ರಿಗೆ ಪಾಸ್ಕೋಡ್ ಸಿಗೋಕ್ಕೆ ಚಾನ್ಸ್ ಇಲ್ಲ. ಪಾಸ್ಕೋಡ್ ಇಲ್ದಿರ ಅವರು ನಮ್ಮ ಯಾವುದೇ ಡೇಟಾನ ಹ್ಯಾಕ್ ಮಾಡೋ ಕೂಡ ಚಾನ್ಸ್ ಇಲ್ಲ. ಸೊ ಈ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನೋದನ್ನು ಎನೇಬಲ್ ಮಾಡಿಕೊಂಡ್ರೆ ಆದಷ್ಟು ಒಂಥರ ಡಬಲ್ ಲೇಯರ್ ಸೆಕ್ಯೂರಿಟಿ ಅಂತಲೇ ಹೇಳ್ಬೋದು. ಸೊ ಆದಷ್ಟು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನು ಎನೇಬಲ್ ಮಾಡ್ಕೊಳ್ಳಿ. ನಂಬರ್ 4, ಬ್ಯಾಕಪ್ ಯುವರ್ ಡೇಟಾ ರೆಗ್ಯುಲರ್ಲಿ. ಸೊ ನೀವು ವಾಟ್ಸಪ್ ಏನಾದ್ರು ಯೂಸ್ ಮಾಡ್ತೀರಾ, ವಾಟ್ಸಪ್ಪಲ್ಲಿ ಕೂಡ ಜಿಮೇಲ್ ಯೂಸ್ ಮಾಡಿ ನಿಮ್ಮ ಡೇಟಾನ ಬ್ಯಾಕಪ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಏನಾದರೂ ಪರ್ಸನಲ್ ಡೇಟಾ ಇದ್ರೂ ಕೂಡ ಗೂಗಲ್ ಡ್ರೈವಲ್ಲಿ ನಿಮ್ಮ ಡೇಟಾನ ಬ್ಯಾಕಪ್ ಇಟ್ಟಿರಿ. ಸೊ ಇನ್ ಕೇಸ್ ಅಕಸ್ಮಾತ್ ನಿಮ್ಮ ಡಿವೈಸ್ ಏನಾದರೂ ಹ್ಯಾಕ್ ಆದರೆ ಕೂಡ ನಿಮ್ಮ ಡೇಟಾ ಸೆಕ್ಯೂರ್ ಆಗಿ ಡ್ರೈವ್ ಅಥವಾ ಜಿಮೇಲಲ್ಲಿ ಸೇವ್ ಆಗಿರುತ್ತೆ. ನಂಬರ್ 5, ಯೂಸ್ ಆಂಟಿವೈರಸ್. ಈ ಆಂಟಿವೈರಸ್ ಯಾವುದಾದ್ರು ಜೆನ್ಯೂನ್ ಆಂಟಿವೈರಸ್ ಅನ್ನು ಯೂಸ್ ಮಾಡಿ. ಸೊ ಆಂಟಿವೈರಸ್ ಏನು ಮಾಡುತ್ತೆ ಅಂದರೆ, ನಾವು ಏನಾದರೂ ಇಲ್ಲೀಗಲ್ ಅಥವಾ ಕರಪ್ಟೆಡ್ ಫೈಲನ್ನು ಡೌನ್ಲೋಡ್ ಮಾಡಿದಾಗ ಈ ಆಂಟಿವೈರಸ್ ಡೌನ್ಲೋಡ್ ಮಾಡೋಕ್ಕೆ ಅಲೋ ಮಾಡೋದಿಲ್ಲ. ಸೊ ಪಟ್ ಅಂತ ರಿಜೆಕ್ಟ್ ಮಾಡಿ ಡಿಲೀಟ್ ಮಾಡಾಗುತ್ತೆ. ಸೊ ಆದಷ್ಟು ಈ ಥರ ಆಂಟಿವೈರಸ್ಗಳನ್ನು ಯೂಸ್ ಮಾಡಿ. ನಂಬರ್ 6, ಅವಾಯ್ಡ್ ಯೂಸಿಂಗ್ ಪಬ್ಲಿಕ್ ವೈಫೈ. ಸಪೋಸ್ ನೀವೇನಾದರೂ ಪಬ್ಲಿಕಲ್ಲಿರೋ ವೈಫೈನ ಯೂಸ್ ಮಾಡ್ತಿದ್ದೀರಿ ಅಂದರೆ, ಫ್ರೀ ವೈಫೈ ಸಿಕ್ಕಿದೆ ಅಂತ ವೈಫೈನ ಯೂಸ್ ಮಾಡ್ತಿದ್ದೀರಿ ಅಂದರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಬಿ ಕೇರ್ಫುಲ್ ವಿತ್ ಸ್ಪ್ಯಾಮ್ ಇಮೇಲ್ ಆ್ಯಂಡ್ ಲಿಂಕ್ಸ್. ನಿಮ್ಮ ವಾಟ್ಸಪ್ಗಾಗಿರ್ಬೋದು, ಇಮೇಲ್ಗಾಗಿರ್ಬೋದು, ಯಾವುದೋ ಅನ್ನೋನ್ ನಂಬರಿಂದ ಲಿಂಕ್ಸ್ ಬಂದಿದ್ರೆ, ಫೋಟೋ ಬಂದಿದ್ರೆ. ಸೊ ಈ ನಡುವೆ ಏನಾಗ್ತಿದೆ ಅಂದರೆ, ಕೆಲವು ಹ್ಯಾಕರ್ಸ್ಗಳು ಏನು ಮಾಡ್ತಾರೆ ಅಂದರೆ, ಒಂದು ಫೋಟೋದಲ್ಲಿ ಕೂಡ ಲಿಂಕನ್ನು ಹಾಕಿ ನಿಮ್ಗೆ ಆ ಫೋಟೋನ ಕ್ಲಿಕ್ ಮಾಡ್ತಾರೆ. ಸೊ ನೀವೇನು ಮಾಡ್ತೀರಾ, ವಾಟ್ಸಪ್ಪಲ್ಲಿ ಯಾವುದೋ ಫೋಟೋ ಬಂದಿದೆ ಅಂತ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೂ ಕೂಡ ಅದು ನಿಮ್ಮ ಕಂಪ್ಲೀಟ್ ಡೇಟಾನ ಹ್ಯಾಕ್ ಮಾಡಿಬಿಡುತ್ತೆ. ಸೊ ಆದಷ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಬೇಕಾದ್ರೂ ಕೂಡ ಯಾವುದೇ ಅನ್ನೋನ್ ನಂಬರಿಂದ ಫೋಟೋ ಬಂದರೂ ಕೂಡ ವೆರಿಫೈ ಮಾಡಿ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಹೊರತು ಸುಮ್ಮನೆ ಫೋಟೋ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಅವಾಯ್ಡ್ ಕ್ಲಿಕ್ಕಿಂಗ್ ಆನ್ ಅನ್ನೋನ್ ಫೋಟೋಸ್ ಆ್ಯಂಡ್ ಅನ್ನೋನ್ ಲಿಂಕ್. ಸೊ ದಿಸ್ ಈಸ್ ಅ ಸ್ಮಾಲ್ ವಿಡಿಯೋ ಅಬೌಟ್ ಸೈಬರ್ ಸೆಕ್ಯೂರಿಟಿ. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್, ಯೂಸ್ಫುಲ್ ಅನಿಸಿದೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಈ ವಿಡಿಯೋಗೆ ಏನಾದರೂ ಗುಡ್ ರೆಸ್ಪಾನ್ಸ್ ಬಂದಿದೆ ಅಂದರೆ ನಾನು ಸೈಬರ್ ಸೆಕ್ಯೂರಿಟಿ ಮೇಲೆ ಪಾರ್ಟ್ 2 ವಿಡಿಯೋ ಕೂಡ ಮಾಡ್ತೀನಿ. ಸೊ ನಿಮಗೆ ಇನ್ನೂ ಯೂಸ್ಫುಲ್ ಆಗಲಿ. ಸೊ ಹೀಗೆ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.